ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಂಡೇ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಸಂಡೇ ಆಗಿರೋದ್ರಿಂದ ಇವತ್ತು ಮನೇಲೆಲ್ಲ ಪೂಜೆ ಮುಗಿಸಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ನಿಯರೆಸ್ಟೇ ನಮ್ಮ ಮನೆ ದೇವರು ಕಾಳಭೈರೇಶ್ವರ ದೇವಸ್ಥಾನ ಇದೆ. ಸೊ ನಾನು ಸ್ಕೂಲ್ ಹೋಗ್ಬೇಕಾದ್ರೆಲ್ಲ ಜಾಸ್ತಿ ನಾನು ಇದೇ ದೇವಸ್ಥಾನಕ್ಕೆ ಬರ್ತಿದ್ದೆ, ಅಂದರೆ ಅಮ್ಮರ ಮನೆ ಹತ್ರನೇ. ಸೊ ಅಲ್ಲಿ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಶುಕ್ರವಾರ ನಮ್ಮ ಕಾಳಭೈರೇಶ್ವರನ ಜಾತ್ರೆ ಇದೆ. ಸೊ ಆದ್ದರಿಂದ ಹೋಗಿದ್ವಿ. ಅಲ್ಲೂ ಕೂಡ ಹೋಮ ಮಾಡಿ ಪೂಜೆ ಎಲ್ಲ ಮಾಡ್ತಾಯಿದ್ರು. ಚೆನ್ನಾಗೆಲ್ಲ ಅಲಂಕಾರ ಎಲ್ಲ ಮಾಡಿ ಮಾಡ್ತಾಯಿದ್ರು. ಅದಾದಮೇಲೆ ನಿಯರೆಸ್ಟ್ ಅಂದರೆ ಅಮ್ಮರ ಮನೆ ಹತ್ರನೇ ಅಣ್ಣಮ್ಮನ ತಂದಿದ್ರು. 5 ಡೇಸ್ ಆಗಿತ್ತು ಅಣ್ಣಮ್ಮನ ತಂದು, ಅಂದರೆ ಬುಧವಾರ ತಂದರು. ಸೊ ಅಂದರೆ ಸಂಡೆಗೆ 5 ದಿವಸ. ಇವತ್ತು ಅಂದರೆ ದೇವ್ರನ್ನ ಕಳಿಸ್ತಾಯಿದ್ರು. ಸೊ ಅದಕ್ಕೆ ಹೋಗೋಣ ಅಂತೇಳ್ಬಿಟ್ಟು ಹೊರಟ್ವಿ. ಅಮ್ಮ ಆವತ್ತಿಂದನೂ ಬನ್ನಿ ನೋಡ್ಕೊಂಡು ಹೋಗೋರಂತೆ ದೇವ್ರನ್ನ ಅಂತ ಕರಿತಾನೇ ಇದ್ದರು. ಹೋಗೋದಕ್ಕಾಗಿರಲಿಲ್ಲ. ಸೊ ಇವತ್ತಾದರೂ ಹೋಗೋಣ, ಹೆಂಗೋ ಅಲ್ಲೇ ಹೋಗಿದ್ವಲ್ಲ ನಿಯರೆಸ್ಟು ಅಂತ ಹೇಳ್ಬಿಟ್ಟು ಹೋದರೆ ಅವಾಗ ತಾನೇ ಅಭಿಷೇಕ ಮಾಡ್ತಾಯಿದ್ರು. ಅಭಿಷೇಕ ಮಾಡಿ 5 ಗಂಟೆಗೆ ಪೂಜೆ ನಡೆಯುತ್ತೆ. ಅಲ್ಲಿವರೆಗೂ ಏನೂ ಇಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೆ ನಾವು ಅಲ್ಲೇ ಒಂದು ರೌಂಡ್ ಹಾಕ್ಕೊಂಡು ಸುತ್ತಾಡ್ಕೊಂಡು ಬಂದುಬಿಟ್ವಿ. ಅದಾದಮೇಲೆ ನನ್ನ ಫ್ರೆಂಡ್ ಫೋನ್ ಮಾಡಿದ್ಲು, ಬಾ ನಾನು ಬರ್ತಾಯಿದ್ದೀನಿ, ಪೂಜೆ ಮಾಡಿಸೋಣ, ಇಬ್ಬರು ಹೋಗೋಣ ಅಂತೇಳಿ ಕರೆದ್ಲು. ಸರಿ ಆಯಿತು ಬರ್ತೀನಿ ಅಂತ ಹೇಳ್ಬಿಟ್ಟು 5 o'clock ಅವ್ರ ಮನೆಗೆ ಹೋದ್ವಿ. 1 hour ಅಲ್ಲೇ ಸ್ವಲ್ಪ ಹೊತ್ತು ಕಾಲ ಕಳೆದ್ವಿ. ನಮ್ಮದು ಅಲ್ಲಿ ಪೂಜೆ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಸೊ ಸ್ಟಾರ್ಟ್ ಆಗೋಷ್ಟರಲ್ಲಿ ಇವಳು ಅಂದರೆ ನನ್ನ ಫ್ರೆಂಡ್ ಮಗಳ ಜೊತೆ ಸ್ವಲ್ಪ ಹೊತ್ತು ಕಾಲ ಕಳ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಅಲ್ಲಿಗೆ ಬಂದ್ವಿ. ಅದಾದಮೇಲೆ ಅಮ್ಮರ ಮನೆಗೆ ಹೋದ್ವಿ. ಹೋಗಾದ್ಮೇಲೆ ಅಮ್ಮ ನಡೀರಿ ಸ್ವಲ್ಪ ಎಲ್ಲ ಅಂದರೆ ಸ್ವಲ್ಪ ಐಟಮ್ಸ್ಗಳೆಲ್ಲ ಹಾಕಿದ್ದಾರೆ, ಜಾತ್ರೆ ಟೈಪ್ ಮಾಡಿದ್ದಾರೆ. ಸೊ ಅಲ್ಲೆಲ್ಲ ನೋಡಿಕೊಂಡು ಹೋಗೋರಂತೆ ಅಂತೇಳ್ಬಿಟ್ಟು ಕರ್ಕೊಂಡೋದ್ರು. ಅದೆಲ್ಲ ನೋಡಿಕೊಂಡು ಹಂಗೆ ಅಣ್ಣಮ್ಮನ ಹತ್ರ ಹೋದ್ವಿ. ಅವಾಗ ತಾನೇ ಎಲ್ಲ ರೆಡಿಯಾಗಿ ದೇವ್ರನ್ನೂ ಕೂಡ ಅಲಂಕಾರ ಮಾಡಿ ಕೂರಿಸ್ತಾಯಿದ್ರು. ಇನ್ನು ಎತ್ಕೋಗ್ಬಿಟ್ಟು ಟೈಮ್ ಆಯಿತು. 8 o'clock ತಗೊಂಡು ಕೂಡ ಹೋಗಿ ಅದಕ್ಕೆ ನೋಡೋಣ ಅಂತ ಹೇಳ್ಬಿಟ್ಟು ಬಂದುಬಿಟ್ವಿ.
ಇವತ್ತಿನ ದಿನ ಹೇಗಿತ್ತು? ಥ್ಯಾಂಕ್ಸ್ ಫಾರ್ ವಾಚಿಂಗ್.